ದಿನದ ಹಿಂದೆ ಹುಬ್ಬಳ್ಳಿ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಂಥ ಹಾಡು ಹಗಲೇ ಕೊಲೆ ಅತ್ಯಂತ ಹೇಯಕರವಾದ ಕ್ರೌರ್ಯದಿಂದ ಕೂಡಿದಂಥ ಈ ಕೊಲೆ ಇದು ಕಳೆದ 25-30 ವರ್ಷದಿಂದ ನಾವು ಲವ್ ಜಿಹಾದ್ ಸಂಬಂಧಪಟ್ಟಾಗ ಹೇಳ್ತಾನೆ ಇದೀವಿ. ಇದು ಪ್ರೀತಿ ಪ್ರೇಮ ಅಲ್ಲ, ಇದು ಜಿಹಾದ್. ಇದು ಮತಾಂತರಗೋಸ್ಕರ, ಇಸ್ಲಾಂ ಜನಸಂಖ್ಯೆ ಜಾಸ್ತಿ ಮಾಡೋಗೋಸ್ಕರ ಇದು ವ್ಯವಸ್ಥಿತ ಒಂದು ದೊಡ್ಡ ಜಾಲ ಇದೆ ಅಂತನ್ನುವಂಥದ್ದು ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ದೀವಿ. ಆದರೂ ಪೋಷಕರ ನಿರ್ಲಕ್ಷ್ಯದಿಂದಲೋ ಅಥವಾ ಹುಡುಗಿಯರ ಬೇರೆ ಬೇರೆ ರೀತಿಯ ಆಕರ್ಷಣೆಯಿಂದಲೋ ಮೇಲಿಂದ ಮೇಲೆ ಈ ರೀತಿ ಘಟನೆಗಳು ಆಗ್ತಾನೆ ಇದ್ದಾವೆ. ಸೊ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತನ್ನುವಂಥದ್ದು ಹಿಂದೂ ಹುಡುಗಿಯರಿಗೆ ಇನ್ನೊಮ್ಮೆ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದೆ. ಪ್ರೀತಿ ಅನ್ನುವಂಥದ್ದು ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯಾರ ಜೊತೆಗೆ ಅನ್ನೋದನ್ನ ಮುಖ್ಯ. ಕೇರಳ ಒಂದೇ ರಾಜ್ಯದಲ್ಲಿ 2 ವರ್ಷದಲ್ಲಿ 3,000 ಹುಡುಗಿಯರ ಮತಾಂತರ ಆಗಿದೆ. ಅದರಲ್ಲಿ 1,200 ಹುಡುಗಿಯರು ಕ್ರಿಶ್ಚಿಯನ್ರು. ಇಡೀ ದೇಶದಲ್ಲೂ ಕೂಡ ಈ ರೀತಿಯ ಭಯಾನಕವಾದಂತ ಪ್ರಕ್ರಿಯೆ ನಡೀತಾನೇ ಇದೆ. 2 ವರ್ಷದ ಹಿಂದೆ ಅಪೂರ್ವ ಪುರಾಣಿಕ್ ಅಂತ ಹೇಳಿ ಒಬ್ಬ ಕಂಪ್ಯೂಟರ್ ಸೈನ್ಸ್ ಓದಿದಂತ ಒಬ್ಬ ಹುಡುಗಿ ಆಟೋದಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಆ ಆಟೋ ಮುಸ್ಲಿಂ ಒಬ್ಬ ಡ್ರೈವರ್ ಜೊತೆಗೆ ಅವನು ಮದುವೆ ಆಗತ್ತೆ. ಒಂದು ಮಗು ಆದ ಮೇಲೆ ಗೊತ್ತಾಗತ್ತೆ ಅವನಿಗೆ ಇನ್ನೊಂದು ಮೊದಲೇ ಮದುವೆ ಆಗಿತ್ತು ಅಂತ, 3 ಮಕ್ಕಳಿದ್ದಾರೆ ಅಂತ ಗೊತ್ತಾಗತ್ತೆ. ಅವಾಗ ಅವರು ಡೈವರ್ಸ್ ತಗೊಳಕ್ಕೆ ಹೊರಗೆ ಬರ್ತಾವ. ಗದಗ್ ನಗರದ ಒಂದು ಗ್ರೌಂಡ್ ನಲ್ಲಿ ಸ್ಕೂಟಿ ಕಲಿಬೇಕಾದ್ರೆ ಬೆಳಗಿನ ಜಾವ 6 ಗಂಟೆಗೆ ಆ ಆಟೋ ಡ್ರೈವರ್ ಮುಸ್ಲಿಂ ಕಿಡಿಗೇಡಿ ಗೂಂಡಾ ಅವನು 27 ಬಾರಿ ಚಾಕು ಹಾಕಿ ಅವಳನ್ನ ಗಾಯ ಮಾಡ್ತಾಳೆ. ಅತ್ಯಂತ ಭಯಾನಕವಾಗಿ ಅವಳನ್ನು ಕೊಲ್ಲಬೇಕು ಅಂತಾನೆ ಬಂದಿರ್ತಾನೆ, ಅದರ ಬಚಾವ್ ಆಗ್ತಾಳ. ಸೊ ಈ ಕ್ರೌರ್ಯ ಇಸ್ಲಾಂನಲ್ಲಿದೆ. ಈ ಕ್ರೌರ್ಯ ಇಸ್ಲಾಂ ಕಲಿಸ್ಕೊಡುತ್ತೆ. ಈ ಕ್ರೌರ್ಯ ಇಸ್ಲಾಂ ಹೇಳುತ್ತೆ ನಾನ್ ಮುಸ್ಲಿಮ್ಸ್, ಯಾರು ನಾನ್ ಮುಸ್ಲಿಮ್ಸ್ ಇದ್ದಾರೆ, ಮುಸ್ಲಿಂ ಅಲ್ಲದವರು ಇದ್ದಾರೆ, ಅವರೆಲ್ಲರೂ ಕಾಫಿರು ಅಂತ ಹೇಳುತ್ತೆ. ಸೊ ಕಾಫಿರನ್ನು ಏನ್ ಮಾಡು, ಪ್ರೀತಿಯಿಂದ ಅವರನ್ನ ಮತಾಂತರ ಮಾಡು, ಇಸ್ಲಾಮಿಗೆ ಮತಾಂತರ ಮಾಡು, ಒತ್ತಾಯ ಮಾಡು. ಅದಕ್ಕೂ ಒಪ್ಪಲಿಲ್ಲ, ಜಿಹಾದ್ ಮಾಡು ಅಂತ ಹೇಳುತ್ತೆ. ಸೊ ಇದೇ ಈ ನೇಹಾದ ಘಟನೆಯಲ್ಲಿ ನಡೆದಿದೆ. ಒಂದು ಕಡೆಗೆ ಪ್ರೀತಿ ಇಲ್ಲ ಅಂತನ್ನುವಂಥದ್ದು ನೇಹಾನ ತಂದೆ ತಾಯಿ ಹೇಳ್ತಾರೆ, ಇನ್ನೊಂದು ಕಡೆಗೆ ಆ ಫಯಾಜನ ತಾಯಿ ಹೇಳ್ತಾರೆ ಪ್ರೀತಿ ಇತ್ತು ಅಂತ ಹೇಳ್ತಾರೆ. ಪ್ರೀತಿ ಇತ್ತು ಅಂತ ಹೇಳಿದ ಮೇಲೆ ನಾನು ಬೇಡ ಅಂತ ಹೇಳಿದ್ದೆ ಅಂತ ಅನ್ನೋದು ಹೇಳಿಕೆಯನ್ನು ಕೊಟ್ಟಿದ್ದಾವ. ಬೇಡ ಅಂತ ಹೇಳಿದ್ಮೇಲೆ ಅವ್ರು ಮನೆಗೆ ಹೋಗಿ ತಂದೆ ತಾಯಿಗೆ, ನೇಹಾನ ತಂದೆ ತಾಯಿಗೆ ಹೀಗೆ ಆಗ್ತಾ ಇದೆ, ಅನಾಹುತ ಆಗ್ತಾ ಇದೆ, ಸೊ ನೀವು ನಿಮ್ಮ ಹುಡುಗಿನ ಹದ್ದುಬಸ್ತಿನಲ್ಲಿ ಇಡಿ ಅಂತ ಅನ್ನುವಂಥದ್ದಾದ್ರೂ ಹೇಳಬಹುದಾಗಿತ್ತು. ಆದ್ರೆ ಏನೇನ್ ಪ್ರಕ್ರಿಯೆ ಆಗಿದೆ ಗೊತ್ತಿಲ್ಲ.